ಆಫ್ ಮಾಡಲಿ. ಅಯ್ಯೋ ಅಯ್ಯೋ ಪಕ್ಷಿ ಎಲ್ಲ ಕಡೆ ಬ್ಲಾಕು, ರೂಮ್ಸೇ ಸಿಗ್ತಾ ಇಲ್ಲ. ಅದೇ ಅನ್ನೋದು ಫ್ಯಾನ್ ಬೇಸ್ ಹೆಂಗಿದೆ ಅಂತಂದರೆ ಯಾವುದು ಗುರುದು ಬ್ರಿಡ್ಜು ನೋಡಿ, ಮೋಸ್ಟ್ಲಿ ರೈಲ್ವೆ ಬ್ರಿಡ್ಜ್ ಇರುತ್ತೆ. ಹಾಂ, ರೈಲ್ವೆ ಬ್ರಿಡ್ಜ್. ಇಲ್ಲೆಲ್ಲ ರೈಲ್ವೆ ಬ್ರಿಡ್ಜ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗಿರ್ಬೋದಲ್ಲ, ಎಷ್ಟು ಹೈಟ್ ಕಟ್ಟಿದ್ದಾರೆ ನೋಡಿ. ಅದು ಬೋ ಕೆಳಗಡೆ ನದಿ. ಅಯ್ಯೋ ಪಕ್ಷಿ ಬಿದ್ದೈತಿಲ್ಲ, ಎದ್ದೈತೆ. ತುಮಕೂರಿಗೆ ಬಂದಮೇಲೆ ಹೈವೇ ಸಿಕ್ಕಿದೆ ಈಗ. ಮೋಸ್ಟ್ ಪ್ರಾಬ್ಲಿ ಇನ್ನೊಂದು 180 ಕಿಲೋಮೀಟರ್ಸ್ ಇರ್ಬೋದೇನಪ್ಪ ಶ್ರೀನಗರ. 180 ಕಿಲೋಮೀಟ್ರಿಗೆ ಶ್ರೀನಗರ್ಗೆ ರೀಚ್ ಆಗ್ತೀವಿ. ಸೊ ಬೇಗ ಹೋಗಿ. ಇವತ್ತು ಮ್ಯಾಚ್ ಬೇರೆ ಇದೆ, RCB ವರ್ಸಸ್ GT ಫಸ್ಟ್ ಎಲಿಮಿನೇಟ್ರ. ಸೊ RCB ಪಕ್ಕಾ ಗೆದ್ದಿರುತ್ತೆ ಈ ವಿಡಿಯೋ ಬರೋಷ್ಟೊತ್ತಿಗೆ. ಮೋಸ್ಟ್ಲಿ ಈ ವಿಡಿಯೋ ಬರೋಷ್ಟೊತ್ತಿಗೆ ಕಪ್ ಗೆದ್ದು ಬಿಟ್ಟಿರ್ತಾರೆ. ನನಗಂತೂ ಖುಷಿ ಕಪ್ ಗೆಲ್ಲೋದು. ಡಾಮಿನೇಟಾಗಿ ಗೆಲ್ಲಬೇಕು, ಅದು ಇರೋದು ಅಂದರೆ. 18 ವರ್ಷದಿಂದ ಬೇಜಾರಾಗ್ಬಿಟ್ಟೈತೆ. ಅಯ್ಯೋ ಇವಾಗ ಗೆಲ್ತಾರೋ ಇಲ್ಲೋ ಅಂತ ನೋಡಿ ಬೇಜಾರಾಗ್ಬಿಟ್ಟೈತೆ. ಈ ವರ್ಷ ಸ್ವಲ್ಪ ಡಾಮಿನೇಟಾಗಿ ಆಡಿದ್ದಾರೆ. ಅಲ್ಲೆಲ್ಲ ಒಂದೆರಡು ಮ್ಯಾಚ್ ಸ್ವಲ್ಪ ಇದಾಯಿತು, ಬಟ್ ಆದ್ರೂ ಡಾಮಿನೇಷನ್ ಚೆನ್ನಾಗಿದೆ ರನ್ ರೇಟಲ್ಲಿ ಎಲ್ಲ. ನೋಡಿ ಲಾಸ್ಟ್ ಮ್ಯಾಚ್ ಸೋತ್ರೂ ನಾವು ಫಸ್ಟಲ್ಲಿದ್ದೀವಿ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ ಡಾಮಿನೇಷನ್ ಹೆಂಗಿದೆ ಅಂತ. $182 ಶ್ರೀನಗರ್. ಏನೊಂದು ಈಗ 4:15, 5 ಆಯ್ತಿದೆ ಅಂದ್ಕೊಳ್ಳಿ ಟೈಮು. ಒಂದು 8-8:15 ಅಷ್ಟೊತ್ತು ರೀಚ್ ಆಗಿಬಿಡ್ತೇವೆ. 9 ಆದರೂ ಆಗ್ಬೋದು. ವೆದರ್ ಓಕೆ ಕಂಪೇರ್ ಟು ಲಾಸ್ಟ್ 4 ಡೇಸು. ಇವತ್ತು ಸಾಕತ್ತಾಗಿದೆ. ಏನಂತಂದರೆ ಲೈಕ್ ನಮಗೇನು ಸ್ಟ್ರೈನ್ ಅಷ್ಟೊಂದು ಆಗ್ತಾಯಿಲ್ಲ. ಅಲ್ಲಾದರೆ ರೆಗ್ಯುಲರಾಗಿ ಬ್ರೇಕ್ ತೊಗೊತಾಯಿದ್ರಿ, ಇಲ್ಲಿ ಫ್ರೀಕ್ವೆನ್ಸಿ ಬ್ರೇಕ್ ಇಲ್ಲ, ಕಮ್ಮಿ. ಜಮ್ಮು ಮತ್ತು ಕಾಶ್ಮೀರ ಇಸ್ ಎ ಬ್ಯೂಟಿಫುಲ್ ಸ್ಟೇಟ್. ಇದು ಜಾಗ ಮಾತ್ರ ಬ್ಯೂಟಿಫುಲ್ ಆಗಿದೆ. ಲಾಸ್ಟ್ ಟೈಮ್ ಬಂದಾಗಂತೂ ನನಗೆ ಕಾಶ್ಮೀರ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ಇನ್ನೂ ಒಳಗಡೆ ಇನ್ನರು ಸೋನ್ಮಾರ್ಗು ಇದೆಲ್ಲ ಸಾಕಾಗಿದೆ. ಸೋನ್ಮಾರ್ಗು, ಕಾರ್ಗಿಲ್ಲು, ದ್ರಾಸು ಅಲ್ಲೆಲ್ಲ ಏನಿದೆ ಗೊತ್ತಾ. ಸೋನ್ಮಾರ್ಗಲ್ಲಿ ನಾನು ಸ್ಟೇ ಆಗಿದ್ದಿದ್ದು. ಆ ಪೀಕು ಏನು ಸಾಕಾಗಿತ್ತು. ರೂಮಿಂದ ಆಚೆಗಡೆ ಕಿಟಕಿ ತಕ್ಷಣ ಆ ಪೀಕ್ ಕಾಣಿಸ್ತಾಯಿತ್ತು. ಮಸ್ತಾಗಿತ್ತು. ಈ ಸರಿ ನೋಡೋಣ ಯಾವ್ಯಾವ ಥರ ಸರ್ಪ್ರೈಸಸ್ ಕಾದಿದೆ ಅಂತ. ನೋಡಿ ವ್ಯೂ ಎಷ್ಟು ಮೆಸ್ಮರೈಸಿಂಗ್ ಆಗಿದೆಯಲ್ಲ. ಇಲ್ಲಿಂದ ಇನ್ಮೇಲೆ ಕಣ್ಣಿಗೆ ತಂಪು. ಓಹೋ ನೋಡಿ ಹೆಂಗಿದೆ. ಇಲ್ಲಿ ಲ್ಯಾಂಡ್ ಸ್ಲೈಡ್ ಎಲ್ಲ ಕಾಮನ್. ಮಳೆಗಾಲದಲ್ಲಿ ಹೆವಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇರುತ್ತೆ. ರೋಡ್ ಇದ್ದಕ್ಕಿದ್ದಂಗೆ ದರಿದ್ರಾಗುತ್ತೆ. ಮೋಸ್ಟ್ಲಿ ಇಲ್ಲಿ ಇದಕ್ಕೆ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಇಲ್ಲಿ ಯಾವಾಗೂ ಬ್ರೋ ಅಥವಾ ಲೋಕಲ್ ಅಥಾರಿಟೀಸು ಎನಿ ಟೈಮ್ ಕನ್ಸ್ಟ್ರಕ್ಷನ್ ನಡೆಸ್ತಾ ಇರ್ತಾರೆ. ಹೋಗಿ ಲೆಫ್ಟಾಗಿ ಜಾಗ ಇದೆ, ಹೋಗು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನಲ್.
ಏನು ಸಿಕ್ಕಾಬೇಡ ಲೈಟಿಂಗ್ಸ್ ಹಾಕ್ಬಿಟ್ಟವ್ರೆ. ಎಷ್ಟು ಕಿಲೋಮೀಟ್ರ್ ಇರ್ಬೋದು ಇದು ನೋಡೋಣ, ಲೆಕ್ಕ ಹಾಕ್ತೀನಿ. 408.6 ಇದೆ ಈಗ. 5 ಅಂತ ಲೆಕ್ಕ ಇಟ್ಕೊಂಡಿದ್ದು. ಆಫ್ ಮಾಡಲಿ. ಅಯ್ಯೋ ಪಿಣ್ಕ ಅನಿಸ್ತವನು. ಲಾಸ್ಟ್ ಟೈಮ್ ಬಂದಿದ್ನ ಇಲ್ಲಿಗೆ, ಏನಪ್ಪ ಮರ್ತೋಗ್ಬಿಟ್ಟಿದ್ದೀನಿ. ನನಗೆ ಈ ರೋಡಲ್ಲಿ ಬಂದಿದ್ದ ಗ್ಯಾಪ್ನ ಬಟ್ ಸರಿಯಾಗಿ ರೀಕಾಲ್ ಆಗ್ತಾಯಿಲ್ಲ. ಹಳೆ ವೀಡಿಯೋಸ್ಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅವಾಗೆಲ್ಲ ರೆಕಾರ್ಡ್ ಮಾಡಿ ಮನೆಗೆ ಬಂದು ವೀಡಿಯೋ ಎಡಿಟ್ ಮಾಡಿ ಹಾಕ್ತಾಯಿದ್ದಿದ್ದು. ಈಗ ಅಲ್ಲಲ್ಲೇ ಮಾಡ್ತಾಯಿದ್ದೀನಿ, ಬಟ್ ಯಾಕೋ ಅದು ನೆಟ್ವರ್ಕ್ಗಳೇ ಸರಿಗೆ ಸಿಗ್ತಾಯಿಲ್ಲ, ಅಪ್ಲೋಡೇ ಆಯ್ತಾಯಿಲ್ಲ. ಏನೋ ಇನ್ಸ್ಟಾಗ್ರಾಮಿಗೆ ತೋಚಿದ್ದು ಇನ್ಸ್ಟಾಗ್ರಾಮ್ಗೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ, ಯೂಟ್ಯೂಬ್ಗೂ ಹಾಕ್ತಾಯಿದ್ದೀನಿ. ಈ ವಿಡಿಯೋನೂ ನೋಡಿರ್ತೀರ ನಾನು ಬರೋಕ್ಕೆ ಮುಂಚೆನೇ. ಏನೋ ಜುಗಾಡ್ ಮಾಡ್ಕೊಂಡು ಏನೋ ಮಾಡ್ತಾಯಿದ್ದೀನಿ. ಓಕೆ, 1.5 ಕಿಲೋಮೀಟ್ರ್ ಆಯಿತು. ಎಷ್ಟು 2 ಕಿಲೋಮೀಟ್ರ್ ಆಯಿತು. ಇನ್ನೂ ಐತಪ್ಪ. ಏನು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಇದ್ದಂಗೆ ಐತೆ. ಇದು ಅಟಲ್ ಟನಲ್ ಮಾತ್ರ 9 ಕಿಲೋಮೀಟ್ರ್ನೂ ಇದೆ. ಎಷ್ಟು ಕಿಲೋಮೀಟ್ರ್? ಇಷ್ಟೊಂದು ಕಿಲೋಮೀಟ್ರ್. ಸುರಂಗ ಕೊರೆದು ಮಾಡೋರೆಲ್ಲ ಇದನ್ನು ಅವ್ರಿಗೆ ಮೆಚ್ಚಬೇಕು. ಓವರ್ಟೇಕ್ ಮಾಡೋಂಗಿಲ್ಲ, ಬೇಡ. ಏನಕ್ಕೆ ಮಾಡೋದು? ಓವರ್ಟೇಕ್ ಬೇಡ, ಆರಾಮಾಗಿ ಹೋಗೋಣ. ಇದು ಬರೋ ಅಷ್ಟೊತ್ತು ಕ್ಯಾಮ್ರಾನೇ ಆಫ್ ಆಗ್ತದೆ ಏನಪ್ಪ. ಬ್ಯಾಟ್ರಿ ಇಲ್ವಂತ ಬ್ಯಾಟ್ರಿ ಚೇಂಜ್ ನೋಡಿದ್ರೆ ಸ್ಟೋರೇಜ್ ಇಲ್ಲ. 4 ಕಿಲೋಮೀಟ್ರ್ ಆಯಿತು. ಹತ್ತತ್ರ 4 ಕಿಲೋಮೀಟ್ರ್ ಕಂಪ್ಲೀಟು. ಓಕೆ, ಸೊ ಇಲ್ಲೇ ನಿಂತು ಫೋಟೋಶೂಟ್ ಒಂದು ಮಾಡಿಸ್ಕೊತಾ ಇದ್ದೀನಿ. ಸಾಕಾಗಿದೆ ನೋಡಿ ಜಾಗ. ಆ್ಯಕ್ಚುಲಿ ನಂದು ಮೆಮೊರಿ ಫುಲ್ಲಾಗಿತ್ತು, ಬಟ್ ಆದ್ರೂ 2 ಬ್ಯಾಡ್ದಿರೋ ವೀಡಿಯೋನ ಡಿಲೀಟ್ ಮಾಡಿಬಿಟ್ಟು ತುಂಬ ನೆಸಸರಿ ಇಲ್ದಿರೋ ವೀಡಿಯೋನ ಡಿಲೀಟ್ ಮಾಡಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಇನ್ನೊಂದು ಶ್ರೀನಗರ ಇನ್ನೊಂದು 100 ಕಿಲೋಮೀಟ್ರ್ ಇದೆ. ಸೊ ಇಲ್ಲೇ ಒಳ್ಳೆ ಜಾಗ ಸಿಕ್ತು, ಅದಕ್ಕೆ ಹಂಗೆ ಹಾಕ್ಕೊಂಡು. ಯಾಕಂದರೆ ಇದೆಲ್ಲ ಹೈವೇ ನಿಲ್ಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಈ ಥರ ಜಾಗ ಇತ್ತು. ಫುಲ್ಲು ಅವಾಗಿಂದ ಒಳ್ಳೆ ಸೀನ್ರಿ ಇತ್ತು. ತುಂಬ ಮಿಸ್ ಮಾಡ್ಕೊಂಡು ಅಲ್ಲೆಲ್ಲಾದರೂ ಇದನ್ನು ನಿಲ್ಲಿಸ್ಬಿಟ್ಟು ಮೆಮೊರಿ ಡಿಲೀಟ್ ಮಾಡಿಬಿಡ್ಬೇಕಾಯ್ತು 1-2 ವೀಡಿಯೋನ. ಈಗ ಡಿಲೀಟ್ ಮಾಡಿದೆ. ಒಂದು ಅರ್ಧ ಅವರ್ ಫುಟೇಜ್ ಸಿಕ್ತು. ಸೊ ಓಕೆ ಅಂತ ಹಂಗೆ ಸ್ಟಾರ್ಟ್ ಮಾಡಿದೆ. ನೋಡಿ ಅಲ್ಲೆಲ್ಲ ಅಲ್ಲೊಂದು ಕಾರ್ ಹೋಗ್ತಾಯಿದೆ. ಅಲ್ಲ ಸಾಕಾಗಿರುತ್ತೆ ಅಲ್ಲೆಲ್ಲ ಮನೆಗಳು ನೋಡಿ. ಅಲ್ಲ ಹೋಮ್ ಸ್ಟೇ ಇರುತ್ತೆ ಒಂದೊಂದು. ನೋಡಿ ಆ ಒಂದು ಮನೆ, ಅದೊಂದು ಫಾರ್ಮ್ ಹೌಸು, ಆ ಥರ ಒಂದು ಇದ್ಬಿಟ್ರೆ ಈ ಜಾಗದಲ್ಲಿ ಆಗಲೇ ಚಳಿ ಸ್ಟಾರ್ಟ್ ಆಗಿದೆ. ಸೊ ಕೂಲಾಗಿದೆ ವೆದರು, ಫುಲ್ಲು ಕೂಲಾಗಿದೆ. ಆಲ್ಮೋಸ್ಟ್ ನಮ್ಮ ಬೆಂಗಳೂರು ಇದ್ದಂಗಿದೆ ಈಗ ಸದ್ಯಕ್ಕೆ. ಇನ್ನು ಮುಂದೆ ಹೋದರೆ ಇನ್ನೂ ಚಳಿ ಜಾಸ್ತಿ ಆಗುತ್ತೆ. ಓಕೆ, ಯಾವ್ದಾರ ಒಳ್ಳೆ ಸ್ಪಾಟ್ ಸಿಕ್ಕಿದ್ರೆ ಮತ್ತೆ ಕ್ಯಾಮ್ರಾ ಆನ್ ಮಾಡ್ತೀನಿ. ಓಕೆ, ಸೊ ಅಲ್ಲೇ ಸ್ವಲ್ಪ ಫೋಟೋ ಸೆಷನ್ ಮುಗಿಸ್ಕೊಂಡು ಪಕ್ಕದಲ್ಲೇ ಕಾಫಿ ಎಲ್ಲ ಕುಡ್ಕೊಂಡು ಇವಾಗ ಶ್ರೀನಗರ್ಗೆ ಹೊಟ್ಟಿದ್ದೀವಿ. ಅವಾಗಿಂದ ಎಷ್ಟು ಗಾಡಿಗಳು ಹೋಗ್ತಾವೋ ಗೊತ್ತಿಲ್ಲ. ನಾವು ಒಂದು 2-3 ಕಡೆ ರೂಮ್ ಸಿಗುತ್ತೆ ಅಂದ್ಬಿಟ್ಟು ಫೋನ್ ಮಾಡಿದ್ವಿ. ಹಳೆ ಜಾಗಗಳಿಗೆ ಬಂದಿದ್ವಲ್ಲ, ಅದನ್ನು ಎಲ್ಲ ಕಡೆ ಬ್ಲಾಕು, ರೂಮ್ಸೇ ಸಿಗ್ತಾಯಿಲ್ಲ. ಕೊನೆಗೆ ಹೆಂಗೋ ಯಾವುದೋ ತಾಜ್ ರೆಸಿಡೆನ್ಸಿ ಅಂತೆ. ಸೊ ಸಿಕ್ತು. 96 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಫೋನ್ ಹಾಕಿದ್ರಿ, ಸರ್ 5 ಜನಕ್ಕೆ ರೂಮ್ ಬೇಕು 2 ಅಂದರೆ ಓಕೆ ಇದೆ 2,000 ರೂಪಾಯಿ ಅಂತಂದರು. ಓಕೆ ಸರ್ ಬರ್ತಾಯಿದ್ದೀವಿ, ಬ್ಲಾಕ್ ಮಾಡಿಬಿಡಿ ಅಂದ್ಬಿಟ್ಟು ಹೊರಟಿದ್ದೀವಿ. 7:15 ಟೈಮು. ಹೆಂಗಿದೆ ನೋಡಿ ಬೆಳಕು. 7:15, ಲಿಟ್ರಲಿ 7:40 ಈಗ ಟೈಮು. ಓ ಶಿಟ್, ಏನಿದು? ಮುಳ್ಳು. ಲಿಟ್ರಲಿ 7:15 ಟೈಮ್ ಈಗ. 7:39 ಇವಾಗ ಟೈಮ್. ಹೆಂಗಿದೆ ನೋಡಿ ಬೆಳಕು. ಸೊ ಶ್ರೀನಗರು ಆಲ್ಮೋಸ್ಟು ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಇರೋದ್ರಿಂದ ಇಲ್ಲಿ ಸನ್ಸೆಟ್ಟು ಲೇಟು ಕಂಪೇರ್ ಟು ಈಸ್ಟಲ್ಲಿ ಸನ್ರೈಸು ತುಂಬ ಬೇಗ ಆಗುತ್ತೆ. ಅಂದರೆ 5 ಗಂಟೆಗೆಲ್ಲ ಸನ್ರೈಸ್ ಅವ್ರಿಗೆ, 4:30-5 ಗಂಟೆಗೆಲ್ಲ ಸನ್ರೈಸ್ ಆಗಿಬಿಡುತ್ತೆ. ಬಟ್ ಪ್ರಾಬ್ಲಮ್ ಏನಂತಂದರೆ ನಮ್ಮದು ಒಂದೇ ಟೈಮು, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು IST. ಸೊ ಅದಕ್ಕೋಸ್ಕರ ನೀವು ನಾಗಾಲ್ಯಾಂಡಲ್ಲಿದ್ರೂ ಇಂಡಿಯನ್ ಟೈಮೇ, ಇದರಲ್ಲಿದ್ರೂ ಏನು ಗುಜರಾತ್ ಎಂಡ್ ಅಥವಾ ಕಾಶ್ಮೀರಲ್ಲಿದ್ರೂ ನಿಮಗೆ ಅದೇ ಟೈಮು, ಮತ್ತು ಸೌತ್ ಇಂಡಿಯಲ್ಲಿದ್ದರೂ ಅದೇ ಟೈಮ್, ಎಲ್ಲರಿಗೂ ಒಂದೇ ಟೈಮ್ ಅಲ್ವಾ. ಸೊ ಅದಕ್ಕೋಸ್ಕರ ಅದು ಟೈಮಿಂಗ್ಸ್ಗೆ ಮ್ಯಾಚ್ ಮಾಡ್ಕೊಳಕ್ಕಾಗಲ್ಲ ಸನ್ರೈಸ್ನ. ಒಂದೊಂದು ಏರಿಯಾದಲ್ಲಿ ಅಂದರೆ ಒಂದೊಂದು ಸ್ಟೇಟಲ್ಲಿ ಈಸ್ಟಲ್ಲಿ ಒಂದು ಕಡೆ ಒಂಥರ ಸನ್ರೈಸ್ ಆಗುತ್ತೆ, ವೆಸ್ಟಲ್ಲಿ ಒಂಥರ ಟೈಮ್ಗೆ ಸನ್ರೈಸ್ ಆಗುತ್ತೆ. ಸೊ ಸನ್ರೈಸ್ ಟೈಮು ಸನ್ಸೆಟ್ ಟೈಮು ಡಿಫರ್ ಆಗುತ್ತೆ. ಅದೆಲ್ಲ ರೈಲ್ವೇಸ್ಗೋಸ್ಕರ ಮಾಡಿರೋದು ಟೈಮು. ಮುಂಚೆ ಕೋಲ್ಕತ್ತಾದೊಂದು ಟೈಮ್ ಇತ್ತು, ಅಥವಾ ಈ ಕಡೆ ಒಟ್ಟಿನಲ್ಲಿ 2-3 ಟೈಮ್ ಇತ್ತು ಇಂಡಿಯಾದು. ರೈಲ್ವೇದಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ಎಲ್ಲನೂ ಒಂದೇ ಟೈಮ್ ಇಟ್ಬಿಟ್ರು. ಸೊ ಆವಾಗ ರೈಲ್ವೆಗೆ ಈಸಿ ಆಯಿತು. ಹಂಗೆ ಈ ಟೈಮ್ IST ಬಂತು. ಓಕೆ, ಸೊ ಲವ್ಲಿ ವ್ಯೂ.
ಹೆಂಗೋ 2 ವೀಡಿಯೋ ಡಿಲೀಟ್ ಮಾಡಿದ್ಕೆ ನಿಮ್ಮ ಹತ್ರ ಮಾತಾಡಿಕೊಂಡು ಈ ಒಂದು ವ್ಯೂನ ತೋರ್ಸೋಕ್ಕಾಯಿತು. ಸಾಕಾಗಿದೆ. ಕಾಶ್ಮೀರ ಒಂಥರ ಮಜಾ ಗುರು. ಸೊ ವೆದರ್ ಫುಲ್ಲು ಕೂಲಾಗಿದೆ, ತಣ್ಣ ಗಾಳಿ ಹೊಡಿತೈತೆ ಅವಾಗೇ. ಇಂಜಿನು ಆಲ್ಮೋಸ್ಟ್ ಕೂಲಾಗಿ ಹೋಗ್ತಾಯಿದೆ. ಇಂಜಿನು ಆಲ್ಮೋಸ್ಟ್ 3,000 ಕಿಲೋಮೀಟ್ರ್ ಆಗಿದೆ ಅನ್ಕೋತೀರಿ. ನಾವು ಮನೆ ಬಿಟ್ಟು ಇವಾಗ ಶ್ರೀನಗರ್ಗೆ ಹೋದರೆ ಎಕ್ಸಾಕ್ಟ್ 3,000 ಕಿಲೋಮೀಟ್ರ್ ಆಗುತ್ತೆ. 2,926 ಕಿಲೋಮೀಟ್ರು. ಸೊ 2,926 ಕಿಲೋಮೀಟ್ರು ಆರಾಮಾಗಿ ಬಂದಿದ್ದೀನಿ ಗುರು ಜೀನೇನಲ್ಲಿ. ಈಗ ಕ್ಲೈಮೇಟ್ ಫುಲ್ಲು ತಣ್ಣಗಾಗ್ಬಿಡುತ್ತೆ. ಇದೇ ಟನಲ್ ಹೇಳಿದ್ದು ನಾನು. ಈ ಟನಲ್ ಆದಮೇಲೆ ಒಂಥರ ಕ್ಲೈಮೇಟು ಫುಲ್ ಚೇಂಜು. ಆ ಕಡೆ 40 ಡಿಗ್ರಿ ಇದ್ರೂ ಇಲ್ಲಿ 24, 20 ಮೈನಸ್ ಈ ಥರನೇ ಇರೋದು ಈ ಕಡೆ. ಟೈಮ್ ಈಗ ಎಕ್ಸಾಕ್ಟ್ 8 ಗಂಟೆ. ಸೂರ್ಯ ಮುಳುಗ್ತಾ ಇರೋದು, ಆ ಕಲರು ಸೂಪರ್ ಆಗಿದೆ. ಅದು ವಿತ್ ಮೌಂಟೇನ್ಸು, ಅದ್ರ ಬ್ಯಾಕ್ಗ್ರೌಂಡಲ್ಲಿ ಏನು ಮಸ್ತಾಗಿ ಕಾಣಿಸ್ತಾ ಇದೆ ಗೊತ್ತಾ. ಒಂಥರ ಆ ಥರ ಕಾಣಿಸ್ತಾ ಇದೆ ನೋಡಿ. ಈ ವ್ಯೂಗೋಸ್ಕರನೇ ಆ ಬಿಸಿಲಲ್ಲಿ ಒದ್ದಾಡ್ಕೊಂಡು ತಿಕ್ಕ ಉರಿಸ್ಕೊಂಡು ಆಯಿತಾ ಬರೋದು ನಾವು ಈ ಒಂದು ವ್ಯೂಗೆ. ಸೊ ಅದಕ್ಕೆ ಹೇಳೋದು, ಅಲ್ಲಿಂದ ಬಂದು ನಿಮಗೆ ಕಷ್ಟ ಗೊತ್ತಾದ್ರೇ ಆ ಒಂದು ಇದ್ರದ್ದು ಸುಖ ಗೊತ್ತಾಗೋದು. ಏನೋ ಆ ಜಾಗದ ಮಹಿಮೆ ಅಥವಾ ಆ ಜಾಗದೊಂದು ಇಂಪಾರ್ಟೆನ್ಸು ನಿಮಗೆ ಲೈಫಲ್ಲಿ ಗೊತ್ತಾಗೋದು ಹಂಗೆ. ಅದಕ್ಕೆ ಹೇಳೋದು ನಾನು ಯಾವಾಗಲೂ, ಒಂದು ಸರಿ ಆದರೂ ಲೈಫಲ್ಲಿ ಅಟ್ಲೀಸ್ಟು ಬ್ಯಾಂಗ್ಳೂರು ಟು ಬ್ಯಾಂಗ್ಳೂರು ಲದಾಖ್ ಬ್ಯಾಂಗ್ಳೂರು ನಾಡಿ ಅಟ್ಲೀಸ್ಟ್ ಒಂದು ಸರಿ, ಆವಾಗ ನಿಮಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮಿಂದ ನೀವೇ ಹೇಳ್ತೀರಾ, ಇಲ್ಲ ಟ್ರೈನ್ಗೆ ಹಾಕೋದೇ ಬೇಡ ಬಾ, ನಾವೇ ಹೋಗ್ಬಿಡೋಣ, ಓಡಿಸ್ಕೊಂಡು ಹೋಗ್ಬಿಡೋಣ ಅಂತ ನೀವೇ ಅಂತೀರ. ಓಡಿಸ್ಕೊಂಡು ಹೋಗ್ಬಿಡೋಣ, ಟ್ರೈನ್ಗೆ ಏನು ಹಾಕೋದು ಅಂತ ನೀವೇ ಅಂದ್ಬಿಡ್ತೀರಾ. ಓಕೆ. ಸೊ 115 ರೂಪಾಯಿ 53 ಪೈಸೆ ಇಲ್ಲಿ. ಸರ್ ಫುಲ್ ಟ್ಯಾಂಕ್ದು? हाँ एक्स्ट्रा पावर है सर। हाँ एक्स्ट्रा पावर। हाँ कितना सीसी के बाइक है ये? कितना सीसी? 950 सीसी। ये ऑन है? हाँ वीडियो पर मत डालना। क्यों? हीरो जैसे दिखते हो ना आप। सो 115 ना। कितना सीसी पे इंजन इसका? नहीं अंदर रखो और अंदर रखो। सीसी 950। हाँ लगभग 1000 सीसी का। हाँ बस नहीं तो छोड़ो बस छोड़ो, देख लेंगे बाद में। ಶ್ರೀನಗರ್ಗೆ 25, ಹೋಟ್ಲಿಗೆ ಎಷ್ಟು ಗೊತ್ತಿಲ್ಲ, ಬಟ್ ಹೋಟ್ಲು ಹತ್ರನೇ ಇದೆ ಇನ್ನು. ಪ್ಲಸ್ಸು ಚಳಿ ಆಗಲೇ ಕೊರೀತೈತೆ ಗುರು. ಇನ್ನು 10 ದಿನ ಯಾವಾಗ ಬಿಸಿಲು ನೋಡ್ತೀವೋ 2 ದಿನ ಚೆನ್ನಾಗಿರುತ್ತೆ, ಒಳ್ಳೆ ಫುಲ್ಲು ಕೋಜಿಯಾಗಿ ಏನೋ ಇದೆಲ್ಲ ಹಾಕ್ಕೊಂಡು 2 ದಿನ ಚೆನ್ನಾಗಿರುತ್ತೆ. 3ನೇ ದಿನದಿಂದ ತಗೋ ಪೀಕ್ಲಾಟ, ಮತ್ತು ಚಳಿ ಅಂತ ಯಾವಾಗ ಬಿಸಿಲು ನೋಡ್ಬಿಡ್ತೀವೋ ಅಂತ ಕಾಯ್ತಾ ಇರ್ತೀವಿ. ಆವಾಗ ಚಂಡೀಗಢ ಬಂದ್ಬಿಡೋದು. ಮನಾಲಿ ಹತ್ತತ್ರ ಬರ್ತಾಯಿದ್ದಂಗೆ ಸರ್ಚು ಇದೆಲ್ಲ ದಾಟುತ್ತಿದ್ದಂಗೆ ನಿಧಾನಕ್ಕೆ ಹೀಟ್ ಪಿಕ್ಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಮಂಡಿ ಆಮೇಲೆ ಮನಾಲಿ ಈ ಕಡೆ ಬಂದಾಗೆಲ್ಲ ಸ್ವಲ್ಪ ಓಕೆ ಥರ ಇರುತ್ತೆ. ಚಂಡೀಗಢ ಹೈವೇಗೆ ಯಾವಾಗ ಟಚ್ ಆಗ್ತೀವಲ್ಲ ಆವಾಗ ಫುಲ್ಲು ಹೀಟ್. ಆವಾಗೇ ಈಚ್ ಸ್ಟ್ರೋಕ್ ಅಂತ ಆಗೋದು. ಅಂದರೆ ಸೂರ್ಯಾಘಾತ, ಕನ್ನಡದಲ್ಲಿ ಸೂರ್ಯಾಘಾತ ಅಂತಲೇ ಕರೀತಾರೆ. ನೀವು ಸಡನ್ನಾಗಿ ಮೈನಸ್ ಟೆಂಪ್ರೇಚರ್ ಅಥವಾ ಲೋ ಟೆಂಪ್ರೇಚರಿಂದ ಹೈ ಟೆಂಪ್ರೇಚರ್ ಬಂದಾಗ ನಿಮ್ಮ ಬಾಡಿ ಅಡ್ಜಸ್ಟ್ ಆಗೋಲ್ಲ, ಅದನ್ನೇ ಹೀಟ್ ಸ್ಟ್ರೋಕ್ ಅನ್ನೋದು. ಅದಕ್ಕೆ ಅಂಥ ಟ್ರಾನ್ಸಿಷನ್ನೆಲ್ಲ ನೈಟಲ್ಲೇ ಮಾಡಬೇಕು. ಇಲ್ಲ ಆಗಿಲ್ಲ ಅಂತಂದರೆ ಬೆಳಗಿನ ಜಾವ 5 ಗಂಟೆಯಿಂದನೇ ಬಿಡಬೇಕು. ಅದು ಬೇಕಾದ್ರೆ ನಿಮ್ಗೊಂದು ಕೆಲಸ ಮಾಡ್ತೀನಿ ತಡೀರಿ, ನಿಮ್ಗೆ ಈಗ ಅರ್ಥ ಆಗೋಲ್ಲ ಅದು. ನಾನು ಮನಾಲಿಯಿಂದ ರಿಟರ್ನ್ ಬರ್ತೀನಲ್ಲ ಅಂದರೆ ಚಂಡೀಗಢಕ್ಕೆ ಬರ್ತೀನಲ್ಲ ಆವಾಗ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸ್ಟ್ರೋಕ್ನ ಹೆಂಗೆ ಅವಾಯ್ಡ್ ಮಾಡೋದು ಅಂತ. ಸೊ ಶ್ರೀನಗರ್ಗೆ ಎಂಟ್ರಾದ್ರಿ, ದಿಸ್ ಇಸ್ ಶ್ರೀನಗರ್. ಸೊ ಈಗ ಡೈರೆಕ್ಟು ರೂಮ್ಗೆ ಊಟ ಕೊಡ್ತಾರೆ. ನನಗೆ ಗೊತ್ತಿರೋಂಗೆ ರೂಮ್ಗೆ ಹೋಗ್ಬಿಟ್ಟು ಅಲ್ಲೇ ಊಟ ಮಾಡ್ಕೊಂಡ್ರೆ ಬೆಸ್ಟು ಅನಿಸುತ್ತೆ. ಇಲ್ಲ ಮತ್ತೆ ತಿರ್ಗಾ ಇವೆಲ್ಲ ಬಿಚ್ಚಿ ಊಟ ಮಾಡಿ ಮತ್ತೆ ತಿರ್ಗಾ ಹಾಕ್ಕೊಂಡು ಮತ್ತೆ ರೂಮ್ಗೆ ಹೋಗಿ ಬಿಚ್ಚಬೇಕು.
ಅದರ ಬದಲು ಒಂದೇ ಸರಿ ರೂಮ್ಗೆ ಹೋಗ್ಬಿಟ್ರೆ ಎಲ್ಲ ಬಿಚ್ಚಿ ಫ್ರೆಶ್ ಅಪ್ ಆಗಿ ಅಲ್ಲೇ ಹೋಟ್ಲಲ್ಲೇ ಸಿಗುತ್ತಂತೆ ಊಟ. ಅಲ್ಲೇ ಮಾಡ್ಕೊಂಬಿಟ್ರೆ ಬೆಳಗ್ಗೆ ನಾಷ್ಟನೂ ಅವರೇ ಕೊಡ್ತಾರಂತೆ, ಟೆನ್ಷನ್ ಇಲ್ಲ. ನಾಷ್ಟ ಮಾಡಿಬಿಟ್ಟು ಎದ್ದು ಹೋಯ್ತಾ ಇರೋದೆ. ಇದೇ ರೋಡಲ್ಲೇ ಲಾಲ್ ಚೌಕ್ ಇರೋದು ಅಂತ ಅಲ್ಲಿ ಬೋರ್ಡ್ ಹಾಕಿತ್ತು. ಇಂಡಿಯನ್ ಆಯಿಲ್, ಪೆಟ್ರೋಲ್ ಎಲ್ಲ ಕಡೆ ಸಿಗ್ತಾಯಿದೆ ಗುರು, ಟೆನ್ಷನ್ ಇಲ್ಲ. ಶ್ರೀನಗರ್ ಏರಿಯಾ. ಪೆಟ್ಟಿ ಅಂಗಡಿ. ಬೆಳಗ್ಗೆ ಬಂದಿದ್ರೆ ಸ್ವಲ್ಪ ಬಿಸಿಲಿರ್ಬೋದು, ಬಟ್ ಕೂಲಾಗಿದೆ ವೆದರು. ಅದು ಏನೋ ಮೇಲೆ ಲೈಟ್ ಇದೆ, ಏನು ಅಂತ ಗೊತ್ತಿಲ್ಲ, ನೋಡಬೇಕು ಬೆಳಗ್ಗೆ ನೋಡೋಣ. ಮೋಸ್ಟ್ಲಿ ಮೇಲೆ ಹೋಗೋಕ್ಕೇನೋ ರೂಟ್ ಇರಬೇಕು ಅದು, ಅದಕ್ಕೆ ಅದು ಫುಲ್ಲು ಲೈಟ್ ಹಾಕೋರಲ್ಲಿ. ಇಲ್ಲಿ ಯಾವುದೋ ಹೈವೇ ಇರಬೇಕು ಇಲ್ಲಿಂದ ಹೋಗೋಕ್ಕೆ, ಗೊತ್ತಿಲ್ಲ, ನೋಡೋಣ ಬೆಳಗ್ಗೆಗೆ ಗೊತ್ತಾಗ್ಬಿಡುತ್ತೆ. ಇದೇನು ದಾಲ್ಲೇಕ? ಇಲ್ಲೇನು ದಾಲ್ಲೇಕು? ಇನ್ನು ಮುಂದೆ ಅಲ್ವ ದಾಲ್ಲೇಕ್ ಇರೋದು? ಗೊತ್ತಿಲ್ಲ. ನೈಟ್ ಹೊತ್ತು ಬಂದುಬಿಟ್ರೆ ಏನೂ ಗೊತ್ತಾಗಲ್ಲ. ಬುಡು ಬಾಗ್ನಪುರ ರೋಡ್ ಅಂತೆ. One more. Oh boy, lovely, lovely. It's my dream bike, one of the. ಹಾಂ, Yes. ಓಕೆ. इन्हीं तो चमके. ಚಮಕೆ ದೇದು. दे दो. Oh boy, one more. ಹುಡುಗ ಖುಷಿ ಆಗ್ಬಿಟ್ಟ. ಇದು ಯಾಕೋ ರೋಡು ನೋಡ್ರೋ ಥರನೇ ಐತಲ್ಲ, ಲಾಲ್ ಚೌಕ್ ರೋಡಾ ಇದು? ಇಲ್ಲಿ ಆ್ಯಂಬುಲೆನ್ಸ್ ನಮ್ಮಿಂದ ಗೊತ್ತಾಯ್ತಾ? ನಮ್ಮಿಂದ ಬರ್ತೈತೆ. ಲಾಲ್ ಚೌಕ್ ರೋಡ್ ಇದ್ದಂಗೆ ಐತೆ. ಲಾಲ್ ಚೌಕ್ ಅಯ್ಯೋ ನಜ್ಜಿ, ಇದ್ರಲ್ಲಿ ಲಾರಿ ಬರ್ತಾಯ್ತಾ ಇಲ್ಲಿ? ಯಪ್ಪ, ಓ ಗುರು, ಏನು ಗುರು ನೀನು ಹೆಂಗೆ ನುಗ್ಸ್ತಾ ಇದೆಯಾ ಲಾರಿನ ಇಂಥ ಚಿಕ್ಕ ರೋಡಲ್ಲಿ? ಅದು ಟಾರ್ ರೋಡು ಅಲ್ಲ, ಕಲ್ ರೋಡು. ಈಗ ಟಾರ್ ರೋಡ್ ಬಂತು. ಆಂಬುಲೆನ್ಸು ನಮ್ಮಿಂದನೇ. ಓಕೆ, ಸೊ ಈಗ ಶ್ರೀನಗರ್ಗೆ ಬಂದು ರೂಮ್ ಬುಕ್ ಮಾಡಿದ್ರಲ್ಲ, ಇಲ್ಲೇ ಇದೆ ನೋಡಿ, ತಾಜ್ ರೆಸಿಡೆನ್ಸಿ ಬಂದಿದ್ದೀವಿ. ಸೊ ಗಾಡಿಗಳೆಲ್ಲ ಇಲ್ಲಿ ಪಾರ್ಕ್ ಆಗಿದೆ. ಇಲ್ಲಿ 4 ಗಾಡಿ, 1 2 3 4 ಗಾಡಿ ಇಲ್ಲಿ ಪಾರ್ಕ್ ಆಗುತ್ತೆ. ನನ್ನ ಗಾಡಿ ಇಲ್ಲಿ ನಿಲ್ಲಿಸಿದ್ದೀನಿ, ಇಲ್ಲಿದೆ ನನ್ನ ಗಾಡಿ. ಸೊ ಇವತ್ತು ಮ್ಯಾಚ್ ಬೇರೆ ಇದೆ. ಬರೋಷ್ಟೊತ್ತಿಗೆ ನಮ್ಮದು ಫಸ್ಟ್ ಬ್ಯಾಟಿಂಗೇ ಆಗಿಬಿಟ್ಟಿದೆ. 254 ಏನೋ ಹೊಡೆದಿದ್ದಾರೆ ಅಲ್ಲಿ. ಓಕೆ, ಸೊ ಈಗ ರೂಮ್ಗೆ ಚೆಕ್-ಇನ್ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿ ನೋಡಿ, ಮುಖ ಎಲ್ಲ ಸ್ವಲ್ಪ ಹೊತ್ತು ವೈಸರ್ ಓಪನ್ ಮಾಡಿದ್ದೆ, ಫುಲ್ಲು ಡಸ್ಟು, ಹೆವಿ ಡಸ್ಟು. ಸೊ ಮುಗಿಸ್ಕೊಂಡು ಅಂದರೆ ಲೈಕ್ ಇವಾಗ ಹೋಗಿ ರೂಮಲ್ಲಿ ಸೆಟ್ಲಾಗಿ ಫ್ರೆಶ್ ಅಪ್ ಆಗಿ ನಾಳೆ ಬೆಳಗ್ಗೆ ಲದಾಖ್ ಕಡೆ ಹೊರಡೋದು. ಸೊ ಈಗ ಅಷ್ಟೇ ಇವತ್ತಿಗೆ, ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋಲಿ ಈಗ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ. ಸೊ ಇವಾಗ ನಾನು ಇಲ್ಲಿ ಯಾರು ನಮ್ಮ ಶ್ರೀನಗರ್ ತಾಜ್ ರೆಸಿಡೆನ್ಸಿಲಿದ್ದೀನಿ. ಇಲ್ಲಿ ಮ್ಯಾಚ್ ನಡೀತಾ ಇದೆ. ಇಲ್ಲಿ ಇವರೊಬ್ರು ಇದ್ದಾರೆ, ಅಪ್ಪ ನಾನು ಮುದಾಸಿರ್ ಅಂತ. ಸೊ ಇಲ್ಲಿ ಆಲ್ಮೋಸ್ಟ್ ಇದರ ಸಪೋರ್ಟ್ RCB ಫುಲ್ಲು ಎಲ್ಲರದು ಆಲ್ಮೋಸ್ಟ್ RCBಗೆ ಅಂತ ಸಪೋರ್ಟು. ಸೊ ಎಲ್ಲ ಮ್ಯಾಚ್ಗಳು ಹಾಕ್ಕೊಂಡು ನೋಡ್ತಾವ್ರೆ. ಸೊ ಅದೇ ಅನ್ನೋದು, ಫ್ಯಾನ್ ಬೇಸ್ ಹೆಂಗಿದೆ ಅಂತಂದರೆ RCBಗೆ ಅಷ್ಟಿದೆ. ಹಾಂ, लॉयल फैन, थैंक यू सपोर्ट करने के लिए हमारा होम टीम का. थैंक यू. ಸೊ ಖುಷಿ ಆಯಿತು. ಇಲ್ಲೂ ನಮ್ಮ ಏನೋ RCBಗೆ ಸಪೋರ್ಟರ್ಸ್ ಎಷ್ಟು ಜನ ಇದ್ದಾರೆ ನೋಡಿ. ಸೊ ಅದಕ್ಕೆ ಈ ಸರಿ ಗೆಲ್ಲೇಬೇಕು. ಆ್ಯಕ್ಚುಲಿ ಈ ವಿಡಿಯೋ ಆಕಾಶತ್ ಮೋಸ್ಟ್ಲಿ ಗೆದ್ದಿರ್ತಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಕಪ್ ನಮ್ಮದೇ. ಹೆಂಗೆ ಏನ್ರಾ? ಈ ಸಲ ಕಪ್ಪು ನಮ್ಮದೇನೆ.